ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪಾರು. ವೆಲ್ಕಮ್ ಟು ಅಪ್ಪುಸ್ತಾರ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಮಕ್ಕಳು ತುಂಬ ದಿನದಿಂದ ಮಮ್ಮ ಪಿಜ್ಜಾ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ರು. ಹಾಗಾಗಿ ಇವತ್ತು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪಿಜ್ಜಾನ ತುಂಬಾ ಸಿಂಪಲ್ಲಾಗಿ, ಓವೆನ್ ಇಲ್ಲದೆ ಮತ್ತು ಈಸ್ಟನ್ನು ಬಳಸದೆ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮಗೂ ಸಹ ಹೇಳ್ಕೊಡ್ತೇನೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಈಗ ಪಿಜ್ಜಾ ಮಾಡೋದಕ್ಕೆ ಒಂದು ಪಾತ್ರೆಗೆ 2 ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಪೌಡ್ರು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ, ಅಂದರೆ ಅಡುಗೆ ಸೋಡಾ ಅಂತೀವಲ್ಲ ಅದು, ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆ ಅಥವಾ ತುಪ್ಪ, ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಹಾಕೊಳ್ಳಿ. ನಾನಿಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟನ್ನ ಯಾವ ಹದದಲ್ಲಿ ಕಲಿಸ್ತೀವಲ್ವ, ಇದು ಕೂಡ ಸೇಮ್ ಅದೇ ಹದದಲ್ಲಿದ್ದರೆ ಸಾಕು. ಬಟ್ ತುಂಬ ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಪಿಜ್ಜಾ ಬೇಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಯಾವ ರೀತಿ ನಾದ್ತಾ ಇದ್ದೀನಿ ಗೊತ್ತಾಗ್ತಾ ಇದ್ದಿಲ್ಲ. ಈ ಥರ ಒತ್ತಿ ಒಂದು 5 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮೇಲ್ಗಡೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು 15 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಒಂದು 15 ನಿಮಿಷ ಹಾಗೆ ಇಟ್ಬಿಡಿ. ನೋಡಿ, ಈಗ ನಾನು ಪನ್ನೀರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಪಿಜ್ಜಾಗೆ. ನಾನಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಪನ್ನೀರನ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ನೋಡಿ, ನಿಮಗೆ ಬೇಕು ಅಂದರೆ ಮಾತ್ರ ಪನ್ನೀರ್ನ ಯೂಸ್ ಮಾಡ್ಕೊಳ್ಬೋದು, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಹಾಗೂ ಸಹ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಸ್ಪೂನ್ ಆಗಷ್ಟು ಗರಂ ಮಸಾಲ, ಯಾಕಂದರೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಂಡ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸಪ್ಪೆ ಅನಿಸೋದಿಲ್ಲ, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ, ಎಲ್ಲ ಕಡೆನೂ ಮಸಾಲೆ ಅಂಟೋ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಎಲ್ಲ ಪನ್ನೀರ್ ಪೀಸಸ್ನು ಹಾಕ್ಕೊಂಬಿಡೋಣ. ಇದನ್ನು ಮೇಲೆ ಮತ್ತು ಕೆಳಗಡೆ ನೀಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಎಲ್ಲನೂ ನೀಟಾಗಿ ಅಂಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿ ಫ್ರೈ ಮಾಡಿದ್ನಲ್ವ, ಇಷ್ಟು ಫ್ರೈ ಆದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಈಗ 15 ನಿಮಿಷ ಕೂಡ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಚಪಾತಿ ಉಂಡೆಗಿಂತಲೂ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಎಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಈ ಥರ ದಪ್ಪಕ್ಕೆ ಒಂದು ಉಂಡೆನ ತೊಗೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಲ್ವ, ಸೇಮ್ ಇದನ್ನು ಕೂಡ ಅದೇ ಥರ ಮಾಡ್ಕೊಳ್ಳಿ. ಬಟ್ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಇದು ದಪ್ಪ ಇರಬೇಕು. ಚಪಾತಿ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ದಪ್ಪನೇ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇದೆ ಅನಿಸುತ್ತೆ ನಾನು ಎಷ್ಟು ದಪ್ಪ ಮಾಡಿದ್ದೀನಿ ಅಂಥೇಳಿ. ಸುತ್ತಲೂ ನೀಟಾಗಿ ಎಲ್ಲ ಕಡೆನೂ ಒಂದೇ ಥರ ಬರಬೇಕು, ಆ ಥರ ನೀಟಾಗಿ ಲಟ್ಟಿಸ್ಕೊಂಬಿಡಿ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ, ಈ ಥರ ಲಟ್ಟಿಸ್ಕೊಂಬಿಟ್ಟು ತದನಂತರ ಇದಕ್ಕೆ 4 ಸ್ಪೂನಿಂದ ನೋಡಿ, ನಾನು ಇಲ್ಲಿ ಯಾವ ರೀತಿ ಎಲ್ಲನೂ ಡಾಟ್ ಹಾಕ್ತಾ ಹೋಗ್ತಾ ಇದ್ದೀನಲ್ವ, ಈ ಥರ ಮಾಡೋದ್ರಿಂದ ಒಳಗಡೆ ಎಲ್ಲನೂ ನೀಟಾಗಿ ಬೇಯುತ್ತೆ. ಯಾಕಂದರೆ ದಪ್ಪ ಮಾಡಿರ್ತೀವಲ್ವ, ಹಾಗಾಗಿ. ಈಗ ಇದನ್ನು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಪಿಜ್ಜಾ ಬೇಸ್ನ ಬಿಸಿ ಮಾಡ್ತಾಯಿದ್ದೀನಿ. 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಡೈರೆಕ್ಟಾಗಿ ಹಾಗೆ ಮಾಡೋದ್ರಿಂದ ಒಳಗಡೆ ಎಲ್ಲ ಸರಿಯಾಗಿ ಬೆಂದಿರಲ್ಲ, ಹಸಿ ಇರುತ್ತೆ. ಹಾಗಾಗಿ ಫಸ್ಟನ್ನೇ ಈ ಥರ 2 ಸೈಡಲ್ಲೂ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಆಗ ಬೇಸ್ ಚೆನ್ನಾಗಿ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವ. ನಾನು ಆ್ಯಕ್ಚುಲಿ ಕೆಳಗಡೆ ಇನ್ನೊಂದು ಸರಿ ಬೇಯಿಸೋದಿರೋದ್ರಿಂದ ಲೈಟಾಗಿ ಬೇಯಿಸಿದ್ದೀನಿ. ಮೇಲ್ಗಡೆ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಪಿಜ್ಜಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ. ಇದನ್ನು ಎಲ್ಲ ಪಿಜ್ಜಾ ಬೇಸ್ಗೆ ಸ್ಪ್ರೆಡ್ ಮಾಡ್ಕೊಂಬಿಡಿ ನೀಟಾಗಿ. ಈಗ ಇದಕ್ಕೆ ಮೆಜರೆಲ್ಲ ಚೀಸ್ನ ಬಳಸ್ತಾ ಇದ್ದೀನಿ. ಚೀಸ್ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ.
ನೋಡಿ ಗೊತ್ತಾಗ್ತಾ ಇದ್ದಿಲ್ಲ. ಸುತ್ತಲೂ ನೀಟಾಗಿ ಚೀಸ್ನ ಎಲ್ಲ ಕಡೆನೂ ಹಾಕೊಂಬಿಡಿ. ಇದು ಹಾಕೊಂಡ ನಂತರ ಇದಕ್ಕೆ ನಾನು ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಗೂ ಪನ್ನೀರ್ ಕಾರ್ನ್ 4ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ನೀವು ಅದನ್ನು ಸಹ ಬಳಸ್ಕೋಬೋದು. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಕಡೆನೂ ಮೇಲೆ ಇಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕಾರ್ನ ಹಾಕೊಳ್ತಾ ಇದ್ದೀನಿ. ಇದು ಹಸಿದೇನೆ, ಬೇಯಿಸಿರೋದೇನೋ ಅಲ್ಲ. ನೋಡಿ ಈಗ ಇದಕ್ಕೆ ಸ್ವಲ್ಪ ಆರೆಗನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮುಂಚೆನೇ ಹಾಕ್ಕೊಳ್ಬೋದು, ಅಥವಾ ಪಿಜ್ಜಾ ಆದಮೇಲೆ ಇನ್ನೇನು ಸರ್ವ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಾಕೋಬೋದು. ನಾನು ಆ್ಯಕ್ಚುಲಿ ಮುಂಚೆನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಈ ಥರ ಇದ್ದರೆ ಅಷ್ಟು ಗೊತ್ತಾಗಲ್ಲ, ಮಕ್ಕಳು ಆರಾಮಾಗಿ ತಿಂತಾರೆ ಅಂತ ಅಷ್ಟೇ. ನೋಡಿ ಇವಾಗ ಇದೆಲ್ಲ ಹಾಕಿದ ನಂತರ ಮೇಲ್ಗಡೆ ಮತ್ತೆ ಚೀಸ್ನ ಹಾಕ್ಕೊಳ್ಬೇಕು. ಮೇಲೆ ಕೂಡ ಎಲ್ಲ ಚೀಸ್ನ ಹಾಕ್ಕೊಂಡ್ಬಿಟ್ರೆ ಆಗ ಪಿಜ್ಜಾ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡಕ್ಕೆ ಹೋಗ್ಬಿಡಿ. ಕೆಳಗಡೆ ಆಲ್ರೆಡಿ ಒಂದು ತವಾನ ಬಿಸಿಗೆ ಇಟ್ಟು ಅದ್ರ ಮೇಲ್ಗಡೆ ಈ ಪ್ಯಾನ್ನ ಇಟ್ಕೊಳ್ಬೇಕಾಗುತ್ತೆ. ಆಲ್ರೆಡಿ ತವಾನ ಒಂದು 5 ನಿಮಿಷ ಫಾಸ್ಟಲ್ಲಿ ಇಟ್ಟು ನಾನು ಬಿಸಿಗೆ ಇಟ್ಕೊಂಡಿದ್ದೆ ಆವಾಗಲೇ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 15ರಿಂದ 20 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಫ್ಲೇಮ್ನ ಲೋ ಅಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ, ಇಲ್ಲದೆ ಹೋದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಈಗ ನಾನು ಇವಾಗ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ವ, ಈಗ ನೆಕ್ಸ್ಟ್ ಕಡಾಯಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ಥರ ಇದು ಪಿಜ್ಜಾ ಬೇಸ್ನು ಕೂಡ ಸೇಮ್ ಅದೇ ರೀತಿ 2 ಸೈಡ್ನು ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಸೇಮ್ ಅದೇ ಥರ ಪಿಜ್ಜಾ ಸಾಸ್ನ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಚೀಸ್ನ ಹಾಕ್ಕೊಂಡ್ಬಿಟ್ಟು ಸೇಮ್ ವೆಜಿಟೇಬಲ್ ಅಲ್ಲಿ ಯಾವ ಥರ ಇಟ್ಟಿದ್ನೋ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಇಡ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಹಿಟ್ಟು ಕ್ವಾಂಟಿಟಿಯಲ್ಲಿ ನನಗೆ 4 ಪಿಜ್ಜಾ ರೆಡಿಯಾಗಿದೆ. ನೋಡಿ ಇದಕ್ಕೂ ಸಹ ಸ್ವಲ್ಪ ಆರೆಗನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಕೂಡ ಸೇಮ್ ಅದೇ ಥರನೇ ಚೀಸ್ನ ಕೂಡ ಎಲ್ಲ ಕಡೆ ಸುತ್ತಲೂ ಹಾಕ್ಕೊಂಬಿಡಿ ಸ್ವಲ್ಪ ಸ್ವಲ್ಪ. ಈಗ ಇದನ್ನು ಸಹ ಬೇಯಿಸ್ಕೊಂಬಿಡೋಣ. ನಾನು ಆಲ್ರೆಡಿ ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೆ. ಕೆಳಗಡೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಒಂದು ಸ್ಟ್ಯಾಂಡ್ನ ಇಟ್ಟು ಒಂದು 5 ನಿಮಿಷ ಹೈ ಸ್ಪೀಡಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಇದಕ್ಕೆ ನೀಟಾಗಿ ಹುಷಾರಾಗಿಡಿ, ಕೈ ಸುಡುತ್ತೆ ಇಲ್ಲದೆ ಹೋದರೆ. ಈಗ ಫ್ಲೇಮ್ನ ಸ್ಲೋ ಅಲ್ಲಿ ಇಟ್ಟು ಇದನ್ನು ಕೂಡ 15ರಿಂದ 20 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ಆವಾಗಲೇ ಫಸ್ಟ್ ಮಾಡಿರುವಂಥ ಪ್ಯಾನ್ದು ನೋಡಿ ರೆಡಿಯಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಚೀಸಿಯಾಗಿ. ವಾವ್, ಸೂಪರಾಗಿ ಬಂದಿದೆ ಪಿಜ್ಜಾ ಮಾತ್ರ. ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ ಒಂದು 20 ನಿಮಿಷ ನಾನು ಬೇಯಿಸಿರೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಲು ಹಾಗೆ ಬಿಡಿ, ಇಲ್ಲದೆ ಹೋದರೆ ಸುಡುತ್ತೆ. ಈಗ ನಿಧಾನವಾಗಿ ಒಂದು ಚಮಚ ಅಥವಾ ಚಾಕುವಿನ ಸಹಾಯದಿಂದ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಸೂಪರಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು. ಓವೆನ್ ಇಲ್ಲ, ಈಸ್ಟ್ ಇಲ್ಲ, ಹೇಗಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿ ಈ ಕಡೆ ಮತ್ತೊಂದು ಕೂಡ ತೋರಿಸ್ತಾ ಇದ್ದೀನಿ, ಇದು ಕೂಡ ರೆಡಿಯಾಗಿದೆ. ಆ್ಯಕ್ಚುಲಿ ಇದರಲ್ಲಿ ಚೀಸ್ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಅಷ್ಟೊಂದು ಚೀಸ್ ಕಾಣಿಸ್ತಾ ಇಲ್ಲ, ಅದರಲ್ಲಿ ಜಾಸ್ತಿ ಹಾಕಿದ್ದೆ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ, ಇದು ಕೂಡ ಸೂಪರಾಗಿ ಬಂದಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ನನ್ನ ಮಕ್ಕಳಂತೂ ಫುಲ್ ಹ್ಯಾಪಿ ಆಗಿದ್ದಾರೆ, ಯಾಕಂದರೆ ಯಾವಾಗಲೂ ಹೊರಗಡೆ ತಿಂತಾಯಿದ್ರು. ಈ ಸರಿ ಮನೆಯಲ್ಲೇ ಮಾಡಿಕೊಟ್ಟಿರೋದ್ರಿಂದ ಅವರು ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ. ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ. ತುಂಬಾ ಸಿಂಪಲ್ಲಾಗಿ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಈ ಔಟ್ಸೈಡಿಂದ ತಂದುಕೊಡೋದಕ್ಕಿಂತಲೂ ಈ ಜಾಸ್ತಿ ಒಳ್ಳೆಯದಲ್ಲ ಇದನ್ನು ಕೂಡ, ಏನು ಅಪರೂಪಕ್ಕೆ ಒಂದ್ಸರಿ ಮಾಡಿಕೊಡ್ಬೋದು, ಏನು ಪರವಾಗಿಲ್ಲ. ನೋಡಿ ಎಷ್ಟು ತುಂಬಾ ಸುಲಭವಾಗಿ ಮಾಡ್ಬೋದಲ್ವಾ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗಿತ್ತು ಅಂತೇಳಿ. ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೇನೆ, ನೋಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.